ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಜಿನ್ ಅಮ್ಮ ಬಂದು ಟಿ ವಿ ರಿಪೋರ್ಟರ್ ಮುಂದೆ ಬಂದು ಎಲ್ಲ ನಿಜನೂ ಹೇಳ್ತಿರ್ತಾರೆ. ಸೊ ಇವತ್ತು ಏನಾಗುತ್ತೆ ಅಂತ ನೋಡೋಣ. ಶಾಪಿಂಗ್ ಮಾಲಲ್ಲಿ ಇರುವಾಗ ಏನೋ ಇನ್ಸಿಡೆನ್ಸ್ ಆಗಿ ಮೀಟ್ ಮಾಡ್ದಂಗೆ ವ್ಯಾಂಗ್ ಬಂದು ಮಾತಾಡ್ತಾ ಇದ್ದಾನೆ. ಶಿಯಾ, ನಾನು ಸ್ವಲ್ಪ ದಿನದಿಂದ ನೋಡ್ತಾನೆ ಇದ್ದೀನಿ, ನೀನು ಇವಾಗೆಲ್ಲ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ನಾವಿಬ್ಬರು ಹೊರಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತ ಕೇಳುವಾಗ ಶಿಯಾ ಬೇಡ ಅಂತೇಳೆ. ಆದರೆ ಏನೇನೋ ಮಾತಾಡಿ ಇವಳನ್ನ ಕನ್ವಿನ್ಸ್ ಮಾಡಿ ಬರೋ ಹಾಗೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಇವಾಗ ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಗೊತ್ತು. ಆ ಜಿನ್ನೆ ನಿನ್ನ ಹತ್ರ ನನ್ನ ಬಗ್ಗೆ ಹೇಳಿರ್ತಾನೆ, ನನ್ನ ಜೊತೆ ಮಾತಾಡಬೇಡ ಅಂತೆಲ್ಲ. ಆದರೆ ನೀನು ನನ್ನ ಫ್ರೆಂಡು ತಾನೇ. ಸರಿ, ಇವಳು ಟಾರ್ಚರ್ ತಡಿಲಾರ್ದೆ ಶಿಯಾ ಅವನ ಜೊತೆ ಊಟ ಮಾಡೋಕ್ಕೆ ಬರ್ತೀನಿ ಅಂತಾರೆ. ರೆಸ್ಟೋರೆಂಟ್ಗೆ ಹೋಗಿದ್ದೆ ವ್ಯಾಂಗ್ ಹತ್ರ ಇವಳು ಕ್ವಶನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀನು ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ನಾನು ಜಿನ್ ಜೊತೆ ಇದ್ದೀನಿ, ನಮ್ಮಿಬ್ರಿಗೂ ಮ್ಯಾರೇಜ್ ಆಗಿದೆ ಅನ್ನೋದು ಗೊತ್ತಿಲ್ವಾ, ನಾನು ಯಾರು ಅಂತಲೇ ಗೊತ್ತಿಲ್ಲದೆ ಮೀಟ್ ಮಾಡಿ ಮಾತಾಡ್ಸಿದ್ಯಾ ಅಂತ ಕೇಳುವಾಗ ಆ ವ್ಯಾಂಗ್, ನಾನು ಪ್ಲ್ಯಾನ್ ಮಾಡಿನೇ ನಿನ್ನ ಜೊತೆ ಮಾತಾಡೋಕ್ಕೆ ಬಂದೆ ಅಂತೀಯಾ, ನಿಮ್ಮಿಬ್ಬರಿಗೂ ಮ್ಯಾರೇಜ್ ಆಗಿ ಒಟ್ಟಿಗೆ ಇದ್ದೀರಾ ಅಂತ ನನಗೆ ಗೊತ್ತೇ ಇಲ್ಲ, ನೀವು ಸಲ ನೋಡಿದ್ಮೇಲೆ ನನಗೆ ಗೊತ್ತಾಗಿರೋದು ಅಂತ ಸುಳ್ಳು ಹೇಳ್ತಾನೆ. ಹೀಗೆ ಮಾತಾಡ್ತಾನೆ ಇರುವಾಗ ಶಿಯಾಗೆ ವಾಮಿಟ್ ಬರೋ ಹಾಗಿದೆ. ವ್ಯಾಂಗು ಡೌಟ್ ಬಂದು ನಿನಗೆ ಏನೆಲ್ಲ ಸಿಮ್ಟಮ್ಸ್ ಕಾಣ್ತಾ ಇದೆ ಅಂತ ಕೇಳಿ ತಿಳ್ಕೊತಾನೆ. ನೀನು ಖಂಡಿತ ಕನ್ಸೀವ್ ಆಗಿದೆಯಾ. ಇವಳು ಚೆಕ್ ಮಾಡಿ ನೋಡ್ತಾಳೆ, ಹೌದು ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ವಿಷಯನ ಜಿನ್ ಹತ್ರ ಹೇಳೋದು ನೆನೆಸ್ಕೊಂಡು ತುಂಬ ಸಂತೋಷ ಪಡ್ತಾರೆ. ಹಾಗೆ ಕಟ್ ಮಾಡಿದರೆ ಚಾಯಿನ್ ಹೇಳಿರೋ ಜಾಗಕ್ಕೆ ಜೆನಿ ಬಂದಿದ್ದಾಳೆ. ಬೇರೆ ಏನಕ್ಕೆ, ಅವ್ನು ಕೊಡ್ತೀನಿ ಅಂದಿರೋ ಅಮೌಂಟ್ನ ಇಸ್ಕೊಳ್ಳೋಕ್ಕೆ. ಇವಳನ್ನ ಭಯಪಡಿಸೋ ಹಾಗೆ ಮಾಡಿದ್ದೆ ಇವಳು ಬೇರೆ ಯಾರೋ ಅಂತ ಹೊಡೆಯೋಕ್ಕೆ ಬರ್ತಾಳೆ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ನನಗೆ ಕೊಡಬೇಕಾದ ಅಮೌಂಟ್ನ ಕೊಡು, ನಾ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಿರುವಾಗ ನನ್ನೇನಕ್ಕೆ ಸುಮ್ಮನೆ ಹೆದರಿಸ್ತಾ ಇದೆಯಾ. ಇದನ್ನ ಕೇಳಿದೆ ಚಾಯಿನ್, ನೀನು ಬೇರೆ ಒಬ್ಬಳೇ ಬಂದಿದ್ದೀಯಾ, ನಿನ್ನ ಹತ್ರ ಅಮೌಂಟ್ ಕೊಟ್ಟು ಆಮೇಲೆ ಹೋಗೋದಾರಿ ಪ್ರಾಬ್ಲಮ್ ಏನಾದರೂ ಆಯಿತು ಅಂದರೆ ಅದಕ್ಕೆ ನಾನೇ ನಿನ್ನ ಮನೇಲಿ ಡ್ರಾಪ್ ಮಾಡ್ತೀನಿ ಎಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರೆಕ್ಟಾಗಿ ಇವ್ರು ಹೋಗೋ ದಾರಿ ಆಪೋಸಿಟ್ಟಲ್ಲಿ ಬ್ಲ್ಯಾಕ್ ಆಗಿದೆ. ಅಲ್ಲಿಂದ ಕೆಲವೊಬ್ಬರು ನಡ್ಕೊಂಡು ಬರೋದು ನೋಡಿ ಚಾಯಿನ್ ಕಾರ್ನ ರಿವರ್ಸ್ ತೆಗೆದು ಈ ರೋಡಲ್ಲಿ ನಿಮ್ಮ ಮನೆಗೆ ಹೋಗೋಕ್ಕಾಗಲ್ಲ ಅಂದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾಕೆ ಅಂದರೆ ಚಾಯಿನ್ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಇವನ ಬಗ್ಗೆ ಏನಾದರೂ ನ್ಯೂಸ್ ಸಿಕ್ಕಿದರೆ ಬೇಡದೇ ಇರೋಂಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾರೆ ಅಲ್ವಾ. ಇವಾಗ ಮನೇಲಿರೋ ಶಿಯಾನ ಜಿನ್ ಹತ್ರ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ಏನಿವತ್ತು ನೀನು ತುಂಬ ಹ್ಯಾಪಿಯಾಗಿದೆಯಾ ಅಂತ ಜಿನ್ ಕೇಳ್ತಾನೆ. ಆದರೆ ಶಿಯಾ ಅವನ ಹತ್ರ ಹೇಳ್ತಾನೇ ಇಲ್ಲ. ಇವಳು ಕನ್ಸೀವ್ ಆಗಿದ್ದಾಳೆ ಅನ್ನೋದನ್ನ ಸರ್ಪ್ರೈಸಾಗಿ ಇಟ್ಟಿದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿಯಾನ ಮೀಟ್ ಮಾಡಿ ಮಾತಾಡೋಕ್ಕೆ ಲಿನ್ ಅವ್ರ ಮನೆಗೆ ಬಂದಿದ್ದಾಳೆ. ಸ್ಕ್ರಿಪ್ಟ್ನ ಯಾವಾಗಲೂ ರೆಡಿ ಮಾಡಿದೆ, ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅಂತ ಕೇಳಿದ್ದೆ. ಶಿಯಾ, ನಾನು ಇವಾಗ ನಿನ್ನ ಹತ್ರ ಅದಕ್ಕಿಂತ ಶಾಕಿಂಗ್ ವಿಷಯ ಹೇಳ್ತೀನಿ ಅಂತ ಕನ್ಸೀವ್ ಆಗಿದ್ದೀನಿ ಅಂತಲೂ ಹೇಳಿ ಲಿನ್ ಜೊತೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಇವರಿಬ್ಬರು ಹಾಸ್ಪಿಟಲ್ಗೆ ಹೋಗಿರೋ ವಿಷಯ ಆಫೀಸಲ್ಲಿರೋ ಜಿನ್ಗೆ ಗೊತ್ತಾಗಿದೆ. ಅವನು ಹಾಗೆ ಶಿಯಾ ನಂಬರ್ ಕಾಲ್ ಮಾಡಿ, ನಿನಗೇನು ಪ್ರಾಬ್ಲಮ್, ನಿನ್ನ ಜೊತೆ ಮನೇಲಿರುವಾಗ ಇದ್ರ ಬಗ್ಗೆ ನೀನು ಏನೂ ಹೇಳಿಲ್ವಲ್ಲ, ಇವಾಗ ನೀನು ಹಾಸ್ಪಿಟಲ್ಗೆ ಹೋಗಿದ್ದೀಯಾ, ನಿನಗೇನಾದರೂ ಪ್ರಾಬ್ಲಮ್ಮಾ, ಹುಷಾರಿಲ್ವಾ ಅಂತ ಕೇಳುವಾಗ ಶಿಯಾ ಸುಳ್ಳು ಹೇಳಿ ಸಂಭಾಳಿಸ್ತಾಳೆ. ನನಗೇನೂ ಇಲ್ಲ, ಚೆನ್ನಾಗೇ ಇದ್ದೀನಿ, ಲಿನ್ಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನು ಜೊತೆಗೆ ಬಂದಿದ್ದೀನಿ. ಇದನ್ನ ಕೇಳಿದೆ ಜಿನ್ ಸುಮ್ಮನೆ ಇರದೆ ಅಸಿಸ್ಟೆಂಟ್ ಲೀ ಹತ್ರ ಹೇಳ್ತಾನೆ, ಈ ಥರ ಶಿಯಾಗೇನೂ ಪ್ರಾಬ್ಲಮ್ ಇಲ್ವಂತೆ, ಅಸಿಸ್ಟೆಂಟ್ ಲಿನ್ಗೆ ಹುಷಾರಿಲ್ವಂತೆ ಹೇಳಿ ಮುಗಿಸಿದೆ. ಜಿನ್ ಅಲ್ಲಿಂದ ಹೋಗಿದೆ. ಫಸ್ಟ್ ಕೆಲಸ ಲಿನ್ಗೆ ಕಾಲ್ ಮಾಡಿ, ನಿನಗೆ ಏನು ಪ್ರಾಬ್ಲಮ್, ನಾನೇ ಇವಾಗಲೇ ಕೇಳ್ಪಟ್ಟೆ, ನಿನಗೆ ಹುಷಾರಿಲ್ವಂತೆ, ನೀನು ಸೇಫಾಗಿರೋ ಹಂಗೆ ಹಿಂಗೆ ಅಂತೆಲ್ಲ ತುಂಬ ಮಾತಾಡ್ತಾ ಇದ್ದಾನೆ. ಪಕ್ಕದಲ್ಲಿ ಕೂತಿರೋ ಎಲ್ಲನೂ ನೋಟ್ ಮಾಡ್ತಾ ಇದ್ದಾಳೆ. ಲಿನ್ ಮಾತಾಡಿ ಮುಗಿದ್ಮೇಲೆ, ನಿನ್ನ ಹತ್ರ ಕೇಳುವಾಗ ಅವತ್ತು ಸುಳ್ಳು ಹೇಳಿದೆ, ಅಸಿಸ್ಟೆಂಟ್ ಲೀಗೂ ನಿನಗೂ ಏನಾದರೂ ಇದೆಯಾ ಅಂದಾಗ ಏನಿಲ್ಲ ಅಂದೆ. ಅವರು ಇಷ್ಟೊಂದು ಕ್ಯಾರಿಂಗಾಗಿ ಮಾತಾಡ್ತಿರೋದು ನೋಡಿದ್ರೆ ನನಗೆ ಸಾಧಾರಣವಾಗಿಲ್ಲ ಅಂತಿರುವಾಗ ಲಿನ್ ನಿಜ ಹೇಳ್ತಾಳೆ. ನಾನು ಒಬ್ಬಳೇ ಇರ್ತಿದ್ದೆ, ನಿನ್ನಿಂದಲೇ ಅಸಿಸ್ಟೆಂಟ್ ಲೀ ಮತ್ತು ನಾನು ಒಂದೇ ಜಾಗದಲ್ಲಿ ಸ್ಟೇ ಮಾಡೋ ಹಾಗಾಯಿತು, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಯಿತು. ಇಷ್ಟು ದಿನ ಬಿಟ್ಟು ಅಸಿಸ್ಟೆಂಟ್ ಲೀಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಿದ್ಯಾ. ತುಂಬ ದಿನದ ಮೇಲೆ ತೋರಿಸ್ತಾರೆ. ಎಲ್ರಿಗೂ ಎಲ್ಲ ಪ್ರಾಬ್ಲಮ್ ಮುಗಿದು ಚೆನ್ನಾಗಿ ಹೋಗ್ತಾ ಇದೆ. ಲಿನ್ ಹೇಳ್ದಂಗೆ ಶಿಯಾ ಮತ್ತು ಚಾಯಿನ್ ಇಬ್ಬರು ಮೂವಿಲಿ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಜಿನ್ ಅವನ ಆಫೀಸ್ ವರ್ಕ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಜಿನ್ನು ಅವನ ವರ್ಕ್ ವಿಷಯವಾಗಿ ಬೇರೆ ಕಂಟ್ರಿಗೆ ಹೋಗಿ ತುಂಬ ದಿನದ ಮೇಲೆ ಇವಾಗ ತಾನೇ ಮತ್ತೆ ಬರ್ತಾ ಇದ್ದಾನೆ. ಅವ್ನ ಮನೆಗೆ ಬರುವಾಗ ಖುಷಿ ಪಡಿಸೋ ಹಾಗೆ ಶಿಯಾ ತುಂಬ ವಿಷಯನ ಅರೇಂಜ್ ಮಾಡ್ತಾ ಇದ್ದಾರೆ. ಜಿನ್ ಏರ್ಪೋರ್ಟ್ಗೆ ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಶಿಯಾ ಫಸ್ಟ್ ಮನೆಯಿಂದ ಹೋಗ್ತಾಳೆ. ಅವನನ್ನು ಫಸ್ಟ್ ಹೋಗಿ ಏರ್ಪೋರ್ಟಲ್ಲಿ ಮೀಟ್ ಮಾಡಿ ಮಾತಾಡೋಣ ಅಂತ. ಆದರೆ ಏನಾಯಿತು ಅಂತ ಗೊತ್ತಿಲ್ಲ. ಶಿಯಾ ಮೀಟ್ ಮಾಡೋಕ್ಕೆ ಮುಂಚೆನೇ ಜಿನ್ ಮನೆಗೆ ಬರ್ತಾನೆ. ಇಲ್ಲಿ ಲಿನ್ ಮತ್ತು ಚಾಯಿನ್ ಇಬ್ಬರು ಮಾತ್ರ ಇದ್ದಾರೆ. ಇವನ್ ಮನೆ ಫುಲ್ಲಾಗಿ ನೋಡಿ, ನಿಮ್ಮಿಬ್ಬರು ಮಾತ್ರ ಕಾಣ್ತಾ ಇದ್ದೀರಾ, ಶಿಯಾ ಎಲ್ಲಿ ಬಂದೇ ಇಲ್ಲ, ನಾನು ನೋಡ್ತಾನೆ ಇದ್ದೀನಿ, ಅವಳು ನನ್ನ ಮೀಟ್ ಮಾಡೋಕ್ಕೆ ಬಂದೇ ಇಲ್ಲ ಅನ್ನುವಾಗ ಜಿನ್ ಹೇಳೋದನ್ನ ಕೇಳಿ ಇವರಿಬ್ಬರಿಗೂ ಶಾಕ್ ಆಗ್ತಾ ಇದೆ. ನಿನ್ನ ಮೀಟ್ ಮಾಡೋಕ್ಕೆ ತಾನೇ ಏರ್ಪೋರ್ಟ್ಗೆ ಶಿಯಾ ಹೋಗಿದ್ಲು, ಹಾಗಿದ್ರೆ ನೀವಿಬ್ಬರು ಮೀಟ್ ಮಾಡೇ ಇಲ್ವಾ. ಜಿನ್ನು, ಇಲ್ಲ ನಾನು ಅವಳನ್ನು ನೋಡೇ ಇಲ್ಲ ಅಂತಾನೆ. ಏನಾಗಿದೆ ಅಂದರೆ ಶಿಯಾ ಏರ್ಪೋರ್ಟ್ಗೆ ಹೋಗೋ ದಾರಿಯಲ್ಲೇ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ಇವನು ಯಾವ ಜಾಗದಲ್ಲಿದ್ದಾರೆ ಅನ್ನೋದು ಇವಳಿಗೆ ಗೊತ್ತಿಲ್ಲ. ತುಂಬ ಹೊತ್ತು ಒಂದು ಜಾಗದಲ್ಲೇ
ಜೊತೆ ಕೂಡ ಹಾಕಿದ್ದಾರೆ. ಅವಳಿಗೆ ಬೇಕಾಗಿರೋ ಫುಡ್ ಮಾತ್ರ ಇದಕ್ಕೆ ಮುಂಚೆ ಇವಳ ಜೊತೆ ಕೆಲಸ ಮಾಡಿದ್ಲು ಅಲ್ವಾ, ಅಸಿಸ್ಟೆಂಟ್ ಹತ್ರ ಕೊಡ್ತಾ ಇದ್ದಾರೆ. ಇವಳು ಯಾರು ಇದನ್ನ ಮಾಡ್ತಿರೋದು, ಯಾರು ನನ್ನ ಕಿಡ್ನಾಪ್ ಮಾಡಿರೋದು ಅಂತ ನಿನಗೆ ಚೆನ್ನಾಗಿ ಗೊತ್ತು, ನಿಜ ಹೇಳು ಅಂತ ಶಿಯಾ ಆ ಹುಡುಗಿ ಹತ್ರ ಕೇಳ್ತಾನೆ ಇದ್ದಾಳೆ. ಅವಳು ಬಾಯಿನೇ ಬಿಡ್ತಾ ಇಲ್ಲ. ಆವಾಗ ಇವಳಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಈ ಜಿನ್ ಅವಳಿಗೆ ಕೊಟ್ಟಿರ್ತಾನೆ ಅಲ್ವಾ ಇಯರಿಂಗ್ಸ್, ಇವನು ಕಿಡ್ನಾಪ್ ಮಾಡಿದಾಗ ಅದನ್ನ ಬಿಚ್ಚಿದ್ದಾರೆ. ಅದು ಸಿಕ್ಕಿದ್ರೆ ಲೊಕೇಶನ್ನ ಟ್ರೇಸ್ ಮಾಡೋಕ್ಕಾಗತ್ತೆ ಅಂತ ಶಿಯಾ ಗೊತ್ತು. ಅದಕ್ಕೆ ಬೇಕು ಅಂತಲೇ ಆ ಹುಡುಗಿ ಹತ್ರ ಸುಳ್ಳು ಹೇಳಿ ನನ್ನ ವಸ್ತುನ ನನ್ನ ಹತ್ರನೇ ಕೊಡಿ, ಜಿನ್ ನನಗೆ ಆಸೆಪಟ್ಟು ಆ ಥಿಂಗ್ಸ್ನ ಕೊಡಿಸಿದ್ದಾರೆ, ಸರಿ ಹೋದರೆ ಹೋಗಲಿ ಅಂತ ಆ ಹುಡುಗಿನೂ ಶಿಯಾಗೆ ಥಿಂಗ್ಸ್ನ ಕೊಡ್ತಾಳೆ. ಮನೆಯಲ್ಲಿ ಇರೋರೆಲ್ಲ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಏರ್ಪೋರ್ಟ್ಗೆ ಹೋಗೋ ದಾರಿಲಿ ಇವಳು ಕಾರ್ ಮಾತ್ರ ಇದೆ, ಶಿಯಾ ಇಲ್ಲ. ಜಿನ್ ಮತ್ತು ಚಾಯನ್ ಕಾರ್ ಫುಲ್ಲಾಗಿ ಚೆಕ್ ಮಾಡಿ ನೋಡ್ತಾರೆ ಏನಾದರೂ ಸಿಗತ್ತಾ ಅಂತ. ಆದರೆ ಏನೂ ಸಿಕ್ಕಿಲ್ಲ. ಅಲ್ಲಿಂದ ಮನೆಗೆ ಬಂದಮೇಲೆ ಜಿನ್ ಅವ್ರ ಫ್ರೆಂಡ್ಸ್ ಹತ್ರ ಈ ವಿಷಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಶಿಯಾನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಆದರೆ ಈ ವಿಷಯದ ಬಗ್ಗೆ ಹೊರಗಡೆ ಯಾರಿಗೂ ಗೊತ್ತಾಗೋದು ಬೇಡ, ಮೀಡಿಯಾಗಳಿಗೆಲ್ಲ ಗೊತ್ತಾಗೋದು ಬೇಡ. ಗೊತ್ತಾದರೆ ಶಿಯಾಗೆ ಬೇಡದೇ ಇರೋ ಪ್ರಾಬ್ಲಮ್ ಆಗುತ್ತೆ, ಈ ವಿಷಯನ ನಾನೇ ಡೀಲ್ ಮಾಡ್ತೀನಿ ಅಂತ ಹೇಳಿ ಡಿಟೆಕ್ಟಿವ್ನ ಕರೆಸಿ ಮಾತಾಡ್ತಾ ಇದ್ದಾನೆ. ಜಿನ್ಗೆ ಇವನು ಬಿಸ್ನೆಸ್ಸಲ್ಲಿ ತುಂಬ ಶತ್ರುಗಳಿದ್ದಾರೆ. ಯಾರು ಶಿಯಾನ್ ಕಿಡ್ನಾಪ್ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಇವನಿಂದ ಗೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇದೇ ಟೈಮ್ಗೆ ಕರೆಕ್ಟಾಗಿ ಜಿನ್ಗೆ ಶಿಯಾ ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಸಿಗತ್ತೆ. ಯಾಕೆ ಅಂದರೆ ಆ ಇಯರಿಂಗ್ಸ್ ಇವಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವನಿಗೆ ಸಿಗ್ನಲ್ ಸಿಕ್ಕಿದೆ. ಇವಾಗ ಶಿಯಾನ ಕಿಡ್ನಾಪ್ ಮಾಡಿರೋದು ಈ ವ್ಯಾಂಗ್ಗೆ, ಈ ಜಾಗದಲ್ಲಿ ಲೊಕೇಶನ್ನ ಬೇರೆ ಯಾರಿಗೋ ಸೆಂಡ್ ಆಗಿದೆ ಅಂತ ಗೊತ್ತಾಗಿದೆ. ಇವನು ಶಿಯಾನ ಮೀಟ್ ಮಾಡೋಕ್ಕೆ ಹೋಗ್ತಾನೆ. ನಡೀತಿರೋ ಎಲ್ಲ ಪ್ರಾಬ್ಲಮ್ಗೂ ಇವನೇ ಕಾರಣ ಅಂತ ಗೊತ್ತಾಗಿದೆ. ಶಿಯಾ ಗಾಂಟಾಗ್ತಾಳೆ. ಇಷ್ಟು ದಿನ ಅವನನ್ನ ಫ್ರೆಂಡಾಗೆ ನೋಡಿರ್ತಾಳೆ, ಆದರೆ ಅವನು ಇವಳನ್ನ ಕಿಡ್ನಾಪ್ ಮಾಡೋ ಲೆವೆಲ್ಗೆ ಹೋಗಿದ್ದಾನೆ. ಸಿಟ್ಟಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ವ್ಯಾಂಗ್ ಇವಳನ್ನ ಹಿಡಿತಾನೆ. ನನ್ನ ಜಾಗದ ಲೊಕೇಶನ್ ಬೇರೆ ಯಾರಿಗೋ ಶೇರ್ ಆಗಿದೆ, ನಿನ್ನ ಹತ್ರ ಇವಾಗ ಫೋನ್ ಇಲ್ಲ, ಆದರೆ ಏನೋ ವಸ್ತುನ ಯೂಸ್ ಮಾಡಿ ಈ ಥರ ಮಾಡಿದ್ಯಾ ಅಂತ ಅವಳ ಹತ್ರ ಇರೋ ವಾಚ್ ಇಯರಿಂಗ್ಸ್ನೆಲ್ಲನೂ ಇಸ್ಕೊತಾನೆ. ನಾನೇನು ಇದನ್ನ ಒಂದು ಎಂಟರ್ಟೈನ್ಮೆಂಟ್ಗಾಗಿ ಮಾಡ್ತಿದ್ದೀನಿ ಅಂದ್ಕೊಂಡ, ಇಲ್ಲ ಕಷ್ಟಪಡಿಸೋಕ್ಕೆ ಮಾಡ್ತಿರೋದು, ನೀನು ಇಲ್ಲೇ ಇರ್ತೀಯ ಅಂತ ಲೊಕೇಶನ್ ಅವನಿಗೆ ಸಿಕ್ಕಿದೆ. ಅವನು ಇನ್ನೂ ಸ್ವಲ್ಪ ಟೈಮಲ್ಲೇ ಬರ್ತಾನೆ. ನನ್ನ ಅಮ್ಮ ಸಾಯೋಕ್ಕೆ ಕಾರಣ ಜಿನ್ ಅಮ್ಮನೇ. ಅವ್ರು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡು ಯಾವಾಗ ನಮ್ಮ ಫ್ಯಾಮಿಲಿಗೆ ಬಂದರೂ ಆವಾಗಲೇ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅವನು ಬಾಡಿಗಾರ್ಡ್ಗೆ ಕರೆದು ಈ ಮನೆನ ಫುಲ್ಲಾಗಿ ಕ್ಲೀನ್ ಮಾಡೋಕ್ಕೆ ಹೇಳಿ ಶಿಯಾನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇವ್ರು ಕರೆಕ್ಟಾಗಿ ಹೊರಗಡೆ ಹೋಗುವಾಗ ಜಿನ್ ಮತ್ತು ಅಸಿಸ್ಟೆಂಟ್ಲಿ ಅಲ್ಲಿಂದ ಬರ್ತಾರೆ. ತುಂಬ ಟೈಮ್ ನಂತರ ಬೇರೆ ಜಾಗದಿಂದ ಸಿಗ್ನಲ್ ಸಿಗುತ್ತೆ. ಅದು ಒಂದು ಶಾಪಿಂಗ್ ಮಾಲ್. ಅಲ್ಲಿ ಹಾಗೆ ಜಿನ್ ಮತ್ತು ಅಸಿಸ್ಟೆಂಟ್ಲಿ ಹಾಗೆ ಪೊಲೀಸ್ ಎಲ್ಲ ಸಿಗ್ನಲ್ ಸಿಕ್ಕಿದ ಕಡೆ ಚೆಕ್ ಮಾಡಿ ನೋಡ್ತಾ ಇದ್ದಾರೆ. ಆದರೆ ಶಿಯಾ ಕೊಟ್ಟಿರೋ ಇಯರಿಂಗ್ಸ್ ಮಾತ್ರ ಅಲ್ಲಿದೆ. ಈ ಕೆಲಸ ವ್ಯಾಂಗೆ ಮಾಡಿರ್ತಾನೆ. ಇಲ್ಲಿ ನಡೀತಿರೋ ಎಲ್ಲ ನೋಡಿ ಟೆನ್ಷನ್ ಆಗಿರೋ ಜಿನ್ಗೆ ಮತ್ತೇನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಡೈರೆಕ್ಟಾಗಿ ಸ್ಟೇಷನಲ್ಲಿರೋ ಹಾರೋನ ಮೀಟ್ ಮಾಡಿ ಹೆಲ್ಪ್ ಕೇಳ್ತಾ ಇದ್ದಾನೆ. ಹಾರೋ, ನೀನು ಇವಾಗಾದರೂ ನಿಜ ಹೇಳು, ಶಿಯಾನ ಯಾರೋ ಕಿಡ್ನಾಪ್ ಮಾಡಿದ್ರು, ಅದು ಯಾರು ಅಂತ ನೀ ಹೇಳು. ಈ ವಿಷಯದಲ್ಲಿ ನೀನು ನನಗೆ ಹೆಲ್ಪ್ ಮಾಡಿದ್ರೆ ನಿನ್ನ ಜೈಲಿಂದ ಬಿಡಿಸೋಕ್ಕೆ ಹೆಲ್ಪ್ ಮಾಡ್ತೀನಿ. ಇವನು ಎಷ್ಟೇ ಹಾರೋ ಹತ್ರ ಹೇಳಿದ್ರು ಹಾರೋ ಏನೂ ಹೇಳೋ ಹಾಗೆ ಇಲ್ಲ. ಹೋ, ನಿನ್ನ ವೈಫ್ನ ಕಿಡ್ನಾಪ್ ಮಾಡಿದ್ರಾ, ಅದು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಹೆಲ್ಪ್ ಮಾಡೋಕ್ಕಾಗತ್ತೆ, ಇವಾಗ ಶಿಯಾ ಏನು ಕಷ್ಟಪಡ್ತಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಇವನನ್ನ ಇನ್ನೂ ಟೆನ್ಷನ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಜಿನ್ ಹೋಗಿ ಒಂದು ಕ್ಲಬ್ಬಲ್ಲಿ ಕೂತ್ಕೊಂಡು ಡ್ರಿಂಕ್ ಮಾಡ್ತಾ ಇದ್ದಾನೆ. ಇವನೇ ಪಾಪ ಮತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಡ್ರಿಂಕ್ ಮಾಡ್ತಾ ಇದ್ದಾನೆ. ಕ್ಲಬ್ಬಲ್ಲಿರೋ ಒಂದು ಹುಡುಗಿ ಬಂದು ನೀವು ಮಿಸ್ಟರ್ ಜಿನ್ ತಾನೇ ಅಂತ ಇವನ ಪಕ್ಕದಲ್ಲಿ ಬಂದು ಕ್ಲೋಸಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಶಿಯಾನ ಕಂಡುಹಿಡಿಯೋಕ್ಕಾಗಿಲ್ಲ ಅನ್ನೋ ಟೆನ್ಷನಲ್ಲಿ ಮತ್ತೆ ಡ್ರಿಂಕ್ ಮಾಡಿ ಬೇಜಾರಾಗಿ ಬರುವಾಗ ಕರೆಕ್ಟಾಗಿ ಚಾಯನ್ ಬಂದು ಪಳಾರ್ ಅಂತ ಹೊಡಿತಾನೆ. ಜಿನ್ಗೂ ಗೊತ್ತಾಗಿಲ್ಲ. ಏನಿಕೋ ನನ್ನ ಹೊಡಿತಾ ಇದೆಯಾ ಅಂತ ಕೇಳಿದಾಗ ಶಿಯಾ ಇವಾಗ ಎಲ್ಲಿದ್ದಾಳೆ, ಹೆಂಗಿದ್ದಾಳೆ ಅಂತ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆ ನೀನು ಚಿಂತೆನೇ ಪಡ್ತಿಲ್ಲ, ಆದರೆ ಕ್ಲಬ್ಗೆ ಹೋಗಿ ಡ್ರಿಂಕ್ ಮಾಡಿ ಎಂಜಾಯ್ ಮಾಡ್ತಾ ಇದೆಯಾ, ಅವಳು ಅಲ್ಲಿ ಕಷ್ಟಪಡುವಾಗ ನೀನು ಹೀಗೆಲ್ಲ ಮಾಡ್ತಿದ್ಯಾ ಅಂತ ಗೊತ್ತಾದರೆ ಎಷ್ಟು ಫೀಲ್ ಮಾಡ್ತಾಳೆ. ಚಾವಿನ್ ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ದೆ ನೀನು ಇದರಲ್ಲಿ ತಲೆ ಹಿಡಬೇಡ, ಶಿಯಾನ ಕಂಡುಹಿಡಿಯೋ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಇವನು ಮತ್ತೆ ಆಫೀಸ್ ಒಳಗಡೆ ಹೋಗುವಾಗ ಮತ್ತೆ ಚಾಯಿನ್ ಹೊಡಿತಾನೆ. ನಿನಗೆ ಅವಳ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ, ಹೆಂಗೆ ನೀನು ಇಷ್ಟು ವರ್ಷ ನನ್ನ ಬೆಸ್ಟ್ ಫ್ರೆಂಡ್ ಆಗಿದೆಯಾ ಅಂತ ನನಗೆ ಗೊತ್ತಿಲ್ಲ, ಇವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಅಂತ ಆಫೀಸಲ್ಲಿರೋ ಕೆಲವೊಬ್ಬರು ನೋಡ್ತಾರೆ. ಕಟ್ ಮಾಡಿದರೆ ಮನೇಲಿ ಲಿನ್ ಈ ನ್ಯೂಸ್ ಕೇಳಿದ್ಮೇಲೆ ಅಸಿಸ್ಟೆಂಟ್ಲಿ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಶಿಯಾನ ಕಂಡುಹಿಡಿಯೋ ಕೆಲಸ ಜಿನ್ ಮಾಡ್ತಾ ಇದ್ದಾರೋ ಇಲ್ವೋ,
ಅವರು ಕ್ಲಬ್ಗೆ ಹೋಗ್ತಾ ಇದ್ದಾರೆ. ಈ ವಿಷಯ ಇವಾಗ ಕೇಳ್ಪಟ್ಟೆ. ಅಸ್ಟೆಂಟ್ಲಿ ಜಿನ್ ಮೇಲೆ ಖಂಡಿತ ಏನೂ ತಪ್ಪಿರೋದಿಲ್ಲ. ಆ್ಯಕ್ಚುಲಿಯಾಗಿ ಆ ಕ್ಲಬ್ ಓನರೇ ಜಿನ್ನೇ. ಆ ಜಾಗದಲ್ಲಿ ಒಂದು ಹುಡುಗಿ ಹತ್ರ ಮಾತಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಗೊತ್ತಿರೋರೇ, ಬೇರೆ ಏನೂ ರೀಸನ್ ಇರೋದಿಲ್ಲ ಅಂತ ಹೇಳುವಾಗ ಇದನ್ನ ಕೇಳಿದ ಮೇಲೆ ನನಗಿದ್ರ ಮೇಲೆ ನಂಬಿಕೆ ಇಲ್ಲ. ನಿನ್ನ ಫ್ರೆಂಡ್ ಜಿನ್ನ ನೋಟ್ ಮಾಡ್ತೀಯ, ಆದರೆ ಯಾರಿಗೆ ಗೊತ್ತು ಅವ್ರು ನನ್ನ ಫ್ರೆಂಡ್ ಶಿಯಾಗೆ ಯಾಮಾರಿಸ್ತಾ ಇದ್ದಾರೋ ಅಂತ. ಮತ್ತು ನೈಟ್ ಟೈಮಲ್ಲಿ ಕ್ಲಬ್ಬಲ್ಲೇ ಇದ್ದಾನೆ. ಕರೆಕ್ಟಾಗಿ ಅದೇ ಜಾಗಕ್ಕೆ ಶಿಯಾ ಹೆಡ್ ಬರ್ತಾರೆ. ಜಿನ್ ತಳ್ಳಾಡ್ಕೊಂಡು ಹೋಗೋದು ನೋಡಿ ಇವಾಗ ನಿಮಗೇನಾಯಿತು ಅಂತ ಅವಳೇ ಸಪೋರ್ಟ್ ಮಾಡಿ ಇವನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಇವನು ಮಾಡ್ತಾ ಇರೋದು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲಾಗಿ ಜಿನ್ ಬಗ್ಗೆನೇ ಓಡ್ತಾ ಇದೆ. ಆ ವ್ಯಾಂಗ್ ಸಹ ಈ ಥರ ಫೋಟೋಸ್ನ ತೋರಿಸಿ ಶಿಯಾನ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ನಿನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಆದರೆ ನಿನ್ನ ಹಸ್ಬೆಂಡ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ಅವನು ಇವಾಗೆಲ್ಲ ಆಫೀಸ್ಗೂ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಇದರಲ್ಲಿ ಸರಿಯಾದ ಟೈಮ್ಗೆ ಕ್ಲಬ್ ಮಾತ್ರ ಹೋಗ್ತಾ ಇದ್ದಾನೆ. ಡ್ರಿಂಕ್ಸ್ ಮಾಡೋಕ್ಕೆ ಮಾತ್ರ ಅಲ್ಲ, ಅವನು ಅಲ್ಲಿಗೆ ಹೋಗ್ತಾ ಇಲ್ಲ. ಕೆಲವೊಂದು ಹುಡುಗಿರನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಆ ವ್ಯಾಂಗ್ ಏನೇ ಹೇಳಿದ್ರು ಶಿಯಾ ಹೇಳೋದನ್ನೆಲ್ಲ ನಂಬ್ತಾ ಇಲ್ಲ. ನಾ ಹೇಳೋದು ನೀನು ನಂಬೋದಿಲ್ವ ಅಂತ ಗಂಟ್ಲು ಹಿಸುಕ್ತಾ, ನೀ ಇವಾಗ ಕನ್ಸೀವ್ ಆಗ್ತಾನೆ ಇದೆಯಾ, ಈ ವಿಷಯ ಖಂಡಿತ ಜಿನ್ಗೆ ಗೊತ್ತಿರೋಲ್ಲ. ನೀನು ಮೆಡಿಕಲ್ ರಿಪೋರ್ಟ್ನ ಇವಾಗ ಅವನಿಗೆ ಕಳಿಸ್ತೀನಿ ಎಂದು ಸೆಂಡ್ ಮಾಡ್ತಾನೆ. ಆಫೀಸಲ್ಲಿರೋ ಜಿನ್ ಅದನ್ನ ಚೆಕ್ ಮಾಡಿ ನೋಡಿ ಇದೆಲ್ಲ ನಿಜಾನ ಸುಳ್ಳೋ ಅಂತ ಕನ್ಫ್ಯೂಸ್ ಆಗಿ ಕೂತಿರುವಾಗ ಜಿನ್ ಮೇಲೆ ಸಖತ್ ಕೋಪದಲ್ಲಿರೋ ಮಿಸ್ಟರ್ ಜಿನ್, ನೀವು ಮಾಡೋದು ಸರಿ ಇಲ್ಲ. ಶಿಯಾ ಎಲ್ಲಿದ್ದಾಳೆ ಅನ್ನೋದು ಕಂಡುಹಿಡಿಯೋ ಕೆಲಸ ಮಾಡದೆ ಕ್ಲಬ್ಗೆ ಹೋಗಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಶಿಯಾ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ವಿಷಯದ ಬಗ್ಗೆ ಅವಳು ಹೇಳಿರೋದಿಲ್ಲ. ನೀವು ಮತ್ತೆ ಮನೆಗೆ ಬರುವಾಗ ಈ ವಿಷಯನ ಹೇಳಿ ನಿಮ್ಮನ್ನ ಖುಷಿ ಪಡಿಸೋಣ ಅಂತ ಇದ್ಲು. ಆದರೆ ನೀವು ಮಾಡೋದೆಲ್ಲ ನೋಡಿದ್ರೆ ನೀವು ಶಿಯಾಗಾಗಿ ವೆಯ್ಟ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಇವಾಗೇನೆ ಜಿನ್ಗೆ ಗೊತ್ತಾಗೋದು ಆ ಮೆಡಿಕಲ್ ರಿಪೋರ್ಟಲ್ಲಿ ಬಂದಿರೋ ಎಲ್ಲ ವಿಷಯನೂ ನಿಜ ಅಂತ. ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಆವಾಗ ಅಸ್ಟೆಂಟ್ ಲೀನೇ ಸಮಾಧಾನ ಮಾಡ್ತಾರೆ. ನೀನು ಅಂದ್ಕೊಳ್ಳೋ ಹಾಗೆ ಜಿನ್ ಚೇಂಜ್ ಆಗಿಲ್ಲ. ಶಿಯಾನ ಯಾರಾದರೂ ಕಿಡ್ನಾಪ್ ಮಾಡಿದ್ದಾರೆ ಅಂತ ನಮ್ಮಿಂದ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಈ ನ್ಯೂಸ್ ಹೊರಗಡೆ ಗೊತ್ತಾದರೂ ಶಿಯಾಗೆ ಪ್ರಾಬ್ಲಮ್. ಅವರಿಂದ ಜಿನ್ ಹಿಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ಡ್ರಿಂಕ್ ಮಾಡಿ ಖುಷಿಯಾಗಿದ್ದೀನಿ ಅಂತ ಮತ್ತೆ ಬೇಕು ಅಂತಲೇ ಎಲ್ಲರೂ ನೋಡುವಾಗ ಚಾಯಿನ ಹತ್ರ ಹೊಡ್ಸ್ಕೊಂಡಿದ್ದು ಎಲ್ಲ ನಾವು ಸೆಟ್ ಮಾಡಿರೋದೆ. ಅಟ್ಲೀಸ್ಟ್ ಹಿಂಗಾದರೂ ಮಾಡಿದ್ರೆ ಶಿಯಾನ ಕಿಡ್ನಾಪ್ ಮಾಡಿರೋರು ಆ ಪರ್ಸನ್ಗೆ ಡೌಟ್ ಬರ್ಬೋದಲ್ಲ. ಜಿನ್ ಅವ್ರ ವೈಫ್ನ ಬಗ್ಗೆ ಸ್ವಲ್ಪನೂ ಥಿಂಕ್ ಮಾಡ್ತಾ ಇಲ್ಲ. ಅವ್ರು ನಮ್ಮ ಜೊತೆ ಖುಷಿಯಾಗಿದ್ದಾರೆ ಅಂತ. ಅವ್ರನ್ನ ರಿಲೀಸ್ ಮಾಡೋಕ್ಕೂ ಚಾನ್ಸ್ ಇದೆ. ಹಾಗೆ ಕಟ್ ಮಾಡಿದರೆ ಲಾಸ್ಟಾಗಿ ಜಿನ್ ಮತ್ತು ಹಾರನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಹಾರೋ, ನಾನು ಹೇಳೋದು ಕೇಳು. ಶಿಯಾ ಇವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವರಿಬ್ಬರು ಲೈಫ್ನ ನಾನು ಸೇವ್ ಮಾಡಬೇಕು. ಪ್ಲೀಸ್ ಹೆಲ್ಪ್ ಮಾಡು. ಹೀಗೆಲ್ಲ ಕಷ್ಟಪಡಿಸ್ತಾ ಇರೋದು ಖಂಡಿತ ಆ ವ್ಯಾಂಕ್ ಕೆಲಸನೇ ಇರುತ್ತೆ. ನಿನಗೆ ಹೆಲ್ಪ್ ಮಾಡಿದ್ದು ಅವನೇ ತಾನೇ ಅಂತ ಕೇಳುವಾಗ ಇದೆಲ್ಲ ಗೊತ್ತಿಲ್ಲದೆ ಹಾರೋ, ಈ ವಿಷಯ ಎಲ್ಲ ಹೆಂಗೆ ನಿನ್ಗೆ ಗೊತ್ತಾಯಿತು? ನನಗೆ ಹೆಲ್ಪ್ ಮಾಡಿದ್ದು ಆ ವ್ಯಾಂಗೆ. ಈ ಥರ ಒಂದು ಆನ್ಸರ್ ಬರುತ್ತೆ ಅಂತ ಜಿನ್ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ದ. ಇವನಿಗೆ ಬಿಸ್ನೆಸ್ಸಲ್ಲಿ ತುಂಬ ಶತ್ರು ಇದ್ದಾರೆ. ಅವ್ರನ್ನ ಎಲ್ಲ ಡೀಟೇಲ್ಸ್ನು ಚಾಯಿನೂ ಇವನು ಚೆಕ್ ಮಾಡಿ ನೋಡ್ತಾರೆ. ಯಾರು ಈ ಥರ ಮಾಡಿರೋದು, ಆದರೆ ಒಬ್ಬರನ್ನೂ ಕಂಡುಹಿಡಿಯೋಕ್ಕಾಗಿರೋದಿಲ್ಲ. ಆದರೆ ಸ್ಟಾರ್ಟಿಂಗಿಂದನೂ ಜಿನ್ಗೆ ವ್ಯಾಂಗ್ ಮೇಲೆ ಒಂದು ಡೌಟ್ ಇರುತ್ತೆ. ಅವ್ನು ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇಲ್ಲಾಂದರೆ ಲಾಸ್ ಏನಾದರೂ ಆಯಿತು ಅಂದರೆ ಹಾಗೆ ಈ ಕಂಪ್ನಿಯಿಂದ ಅರ್ಧ ಜನ ವ್ಯಾಂಗ್ ಕಂಪ್ನಿಗೆ ಹೋಗ್ತಾರೆ. ಈ ಥರ ಹಲವು ಕಡೆಯಿಂದ ಜಿನ್ಗೆ ಪದೇ ಪದೇ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಅವನು ಎಲ್ಲಿದ್ದಾನೆ ಅನ್ನೋದನ್ನ ಬೇಗ ಕಂಡುಹಿಡಿಬೇಕು ಅಂತ ಜಿನ್ ಅವ್ರ ಅಮ್ಮನ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದಾನೆ. ಶಿಯಾನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿರೋಲ್ಲ. ಇದನ್ನ ಮಾಡಿರೋದು ವ್ಯಾಂಗ್. ಅವನು ಏನಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಕೇಳುವಾಗ ಜಿನ್ ಅಮ್ಮನೂ ಇವನ ಹತ್ರ ಹೇಳ್ತಾ ಇದ್ದಾರೆ. ಅವ್ರ ಅಮ್ಮನಿಗೆ ಹುಷಾರಿರಲಿಲ್ಲ, ಅವ್ರು ಬೇಗನೆ ಸತ್ತೋದ್ರು. ಅದರಿಂದ ಅವ್ನ ಲೈಫಲ್ಲಿ ಹಿಂಗಾಗೋಕ್ಕೆ ಕಾರಣ ನಾನೇ ಅಂತ ನಮ್ಮಿಬ್ರನ್ನ ಹೆಂಗಾದರೂ ಕಷ್ಟಪಡಿಸೋಕೆ ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಹೀಗೆಲ್ಲ ಮಾತಾಡುವಾಗ ವ್ಯಾಂಗ್ ಎಲ್ಲಿದ್ದಾನೆ ಅನ್ನೋ ಲೊಕೇಶನ್ ಸಿಗುತ್ತೆ. ಜಿನ್ ಮತ್ತು ಅಸ್ಟೆಂಟ್ಲಿ ಅಲ್ಲಿಂದ ಹೋಗ್ತಾರೆ. ಜಿನ್ ಅಮ್ಮ ವ್ಯಾಂಗ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ನಿನ್ನ ಲೈಫಲ್ಲಿ ಆಗಿರೋ ಪ್ರಾಬ್ಲಮ್ಗೆ ನಾನು ತಾನೇ ಕಾರಣ. ನೀನೇನಕ್ಕೆ ಆ ಹುಡುಗಿ ಶಿಯಾನ ಕಷ್ಟಪಡಿಸ್ತಾ ಇದೆಯಾ? ಅವಳನ್ನ ಏನಕ್ಕೆ ಕಿಡ್ನಾಪ್ ಮಾಡಿದ್ಯಾ? ದಯವಿಟ್ಟು ಬಿಡು, ಇಲ್ಲ ಅಂದರೆ ನಿಮ್ಮ ಅಪ್ಪನ ಬಗ್ಗೆ ತುಂಬ ವಿಷಯ ಹೇಳಬೇಕಾಗುತ್ತೆ ಅಂತ ಇವ್ರು ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ವ್ಯಾಂಗ್ ಅದಕ್ಕೆಲ್ಲ ಹೆದರೋ ಹಾಗೆ ಇಲ್ಲ. ಇವ್ನು ಫೋನ್ ಮಾತಾಡುವಾಗಲೇ ಅಸಿಸ್ಟೆಂಟ್ ಹುಡುಗಿ ಜಿನ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ನಾವು ಬೇಗ ಇಲ್ಲಿಂದ ಹೋಗಬೇಕು. ಜಿನ್ ತುಂಬ ಜನ ಪೊಲೀಸ್ ಕರ್ಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಈ ವ್ಯಾಂಗ್ ಶಿಯಾನ ಕರ್ಕೊಂಡು ಎಸ್ಕೇಪ್ ಆಗ್ತಾನೆ. ಕರೆಕ್ಟಾಗಿ ಇವರು ಹೋಗಿ ಸ್ವಲ್ಪ ಹೊತ್ತಲ್ಲೇ ಜಿನ್ ಪೊಲೀಸ್ ಜೊತೆ ಬಂದು ಆ ಜಾಗನ ಚೆಕ್ ಮಾಡಿ ನೋಡ್ತಾನೆ. ಆದರೆ ಇವಾಗ ಅಲ್ಲಿ ಯಾರೂ ಇಲ್ಲ. ಇವಾಗ ವ್ಯಾಂಗ್ ಜೊತೆ ಕಾರಲ್ಲಿ ಹೋಗ್ತಿರೋ ಶಿಯಾ ಹೆಂಗಾದರೂ ತಪ್ಪಿಸ್ಕೋಬೇಕು ಅಂತ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದಾಳೆ. ನನಗೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ರೆಸ್ಟ್ ರೂಮ್ಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನೇನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲ್ಲ. ಒಳಗಡೆ ಹೋಗಿ ಒಂದು ಲೇಡಿನ ಮೀಟ್ ಮಾಡಿ ಶಿಯಾ ಇವಳು ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ಒಂದು ಹಿಂಟ್ ಥರ ಹೇಳ್ತಾರೆ. ಅವರು ಅಲ್ಲಿಂದ ಹೊರಗಡೆ ಹೋಗಿದೆ, ಪೊಲೀಸ್ ಹತ್ರ ಒಳಗಡೆ ಏನೋ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹೇಳ್ತಾರೆ. ಜಿನ್ ಮತ್ತು ಅಸಿಸ್ಟೆಂಟ್ಲಿ ಆ ಸ್ಪಾಟ್ಗೆ ಬಂದು ಶಿಯಾನ ಫೋಟೋ
ಫೋಟೋ ತೋರಿಸೇ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಮುಂದೆ ನೀವು ಮಾತಾಡಿದ ಈ ಹುಡುಗಿ ಹತ್ರನಾ ಅಂತ ಕೇಳುವಾಗ ಹಾಂ ಲೇಡಿನೋ ಹೌದು ಅಂತಾಳೆ. ಆದರೆ ಇವಾಗ ತುಂಬ ಲೇಟ್. ಏನು ತಪ್ಪಾಗಿದೆ ಅಂತ ಏನೋ ತಪ್ಪಾಗಿದೆ ಅಂತ ಗೊತ್ತಾಗಿದೆ. ವ್ಯಾಂಗ್ ಶಿಯಾನ ಕರ್ಕೊಂಡು ಇಲ್ಲಿಂದ ಫಾಸ್ಟಾಗಿ ಹೋದ. ಶಿಯಾನು ಇವನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟು ದಿನ ಅಂತ ಈ ಥರ ಓಡ್ತಾ ಇರ್ತೀಯ, ಒಂದಲ್ಲ ಒಂದು ದಿನ ನೀನು ಪೊಲೀಸ್ ಅಥವಾ ಜಿನ್ ಹತ್ರ ಸಿಗಾಕೋತೀಯ ತಾನೆ. ಇವಳು ಮಾತಾಡೋದ್ರ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ. ನನಗೆ ಬೇಕಾಗಿರೋದು ಜಿನ್ ಮತ್ತು ಅವರಮ್ಮ ಲೈಫ್ ಫುಲ್ಲಾಗಿ ಕಷ್ಟಪಡೋದು. ಸರಿಯಾದ ಟೈಮ್ ಬರುವಾಗ ನಾನು ಇಲ್ಲಿಂದ ಬೇರೆ ಕಂಟ್ರಿಗೆ ಹೋಗೋ ಪ್ಲಾನ್ ಮಾಡಿದ್ದೀನಿ. ಇವಾಗ ಮನೇಲಿರೋ ಜಿನ್ಗೆ ನೈಟ್ ಫುಲ್ಲಾಗಿ ನಿದ್ದೆನೇ ಇಲ್ಲ. ಒಂದು ಬುಕ್ಕಲ್ಲಿ ಶಿಯಾ ತುಂಬ ಡ್ರಾಯಿಂಗ್ ಬರೆದು ಇಟ್ಟಿರ್ತಾರೆ. ಇದನ್ನ ನೋಡಿ ಫೀಲ್ ಮಾಡ್ತಾ ಇದ್ದಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ.